ನಮ್ಮನೆ ಬಿಟ್ರೆ ನಿಮ್ಮನೆ. ಅವಳು ಇನ್ನೆಲ್ಲೂ ಹೋಗೋದಿಲ್ಲ. ಅಷ್ಟೊಂದು ಮಾತಾಡ್ತಾ ಇದ್ದವಳು ಒಂದು ಮಾತು ಆಡಲಿಲ್ಲ. ಅವಳಾಗೆ ಸಮಾಧಾನ ಆಗ್ತಾಳೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಬೆಳಗಾಗೆದ್ದು ನೋಡಿದ್ರೆ ಅವಳೆಲ್ಲ ಮನೇಲಿ ಕಾಣಿಸ್ತಾ ಇಲ್ಲಮ್ಮ. ಏನು ಮಾಡೋದು ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಅವಳನ್ನ ಎಲ್ಲಿ ಅಂತ ಹುಡುಕ್ಲಮ್ಮ. ಅಪ್ಪ ನೀವು ಮೊದಲು ಬಂದು ಕೂತ್ಕೊಳ್ಳಿ, ಬನ್ನಿ. ನೀವು ತುಂಬ ಗಾಬರಿ ಆಗಿದ್ದೀರಪ್ಪ. ನಾವು ಒಂದು ಲೋಟ ಕಾಫಿ ಮಾಡ್ಕೊಂಡು ಬರ್ತೀನಿ. ನೋಡಮ್ಮ, ನನಗೆ ಕಾಫಿನೂ ಬೇಡ ಏನೂ ಬೇಡ, ಗಾಬರಿ ಆಗದೆ ಇರುತ್ತೇನಮ್ಮ. ನೋಡು, ನಿಮ್ಮ ಅಮ್ಮನಿಗೆ ಇಲ್ಲಿ ಬೇರೆ ಯಾರು ಗುರ್ತಿರೋರು ಇದ್ದಾರ? ಅವಳು ಬೇರೆ ಎಲ್ಲಾರು ಹೋಗ್ತಾಳೆ ಅನ್ನೋದು ನಿನಗೇನಾರು ಗೊತ್ತೇನಮ್ಮ? ಒಬ್ರು ಅನ್ಸೂಯಮ್ಮ ಅಂತಿದ್ದಾರೆ ಪೇಟೆಯಲ್ಲಿ. ಅವ್ರ ಮನೆಗೆ ಅಪರೂಪಕ್ಕೆ ಹೋಗ್ತಾ ಇದ್ರು. ಹಾಗಾದ್ರೆ ಒಂಚೂರು ಅವಳು ಹುಡ್ಕೋಕೆ ಸಹಾಯ ಮಾಡ್ಕೊಡ್ತೀನಮ್ಮ? ಹೋಗಿ ಏನ್ ಮುಖ ನೋಡ್ತಾ ನಿಂತಿದ್ದೀರಿ? ನೋಡಿ, ದೇಹಿ ಅಂತ ನಮ್ಮನೆಗೆ ಬಂದಿದ್ದಾರೆ. ನಿಮ್ಗೆ ಊರೆಲ್ಲ ಗೊತ್ತು. ಹುಡ್ಕಾಡಿ ಸಿಕ್ಕಿದ್ರು ಸಿಗಬಹುದು. ಹೋಗೋ ಬಂಗಾರಿ. ಅನ್ಸೂಯಮ್ಮ ಅವರೇ. ಓ ರಶ್ಮಿ, ಏನಿಲ್ಲಿ? ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಅದೇನು ಕೇಳಪ್ಪ? ಅದು ನಮ್ಮಮ್ಮ ಏನಾದರೂ ನಿಮ್ಮ ಮನೆ ಹತ್ರ ಬಂದಿದ್ರಾ? ನಿಮ್ಮಮ್ಮನ ಬರಲಿಲ್ವಲ್ಲ? ನಮ್ಮ ಮೇಲೆ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಎಲ್ಗೋ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಕೇಳೋಣ ಅಂತ ಬಂದೆ. ಅವ್ರು ಎಲ್ಗೋಯ್ತಾರೆ? ಬರ್ತಾರೆ, ಹೋಗು. ಅವಳು ಹೋದ್ಲು ಬಾರಿ. ಸದ್ಯ ಹೋದ್ಲಲ್ಲ. ನಿನಗೊಬ್ರು ಮಂತ್ರವಾದಿ ಪರಿಚಯ ಇದ್ದಾರೆ ಅಂತ ಹೇಳಿದ್ಯಲ್ಲ, ಅವನ ಹತ್ರ ಕರ್ಕೊಂಡು ಹೋಗ್ತೀಯಾ? ನಾನು ಕರ್ಕೊಂಡೋಗಲ್ಲ, ವಿಳಾಸ ಹೇಳ್ತೀನಿ, ಹೋಗು. ಸರಿ, ಹೇಳು. ಸರಿ, ನಾನು ಬರ್ತೀನಿ. ಬಂಗಾರಿ, ಸಿಕ್ಲಿಲ್ವೇನೋ? ಸೀತಮ್ಮನವ್ರು ಸಿಕ್ಲಿಲ್ವೇನೋ? ಲಕ್ಷ್ಮಿ, ನಿಮ್ಮಮ್ಮ ಸಿಗ್ಲಿಲ್ವಮ್ಮ? ಇಲ್ಲ ಅಜ್ಜಿ, ಎಲ್ಲ ಕಡೆ ಹುಡುಕಿದ್ವಿ. ಅವ್ರ ಬಗ್ಗೆ ಯಾವ ಸುಳಿವು ಸಿಗ್ಲಿಲ್ಲ. ಅದ್ಯಾರೋ ಅನ್ಸೂಯಮ್ಮ ಅಂತ ಹೇಳಿದಲ್ಲ, ಅಲ್ಲಿ ಹುಡುಕ್ಬೇಕಾಗಿತ್ತು. ಎಲ್ಲ ಕಡೆ ಹುಡುಕಾಯ್ತಜ್ಜಿ, ಎಲ್ಲೂ ಇಲ್ವಂತೆ. ಅಜ್ಜಿ, ಬಸ್ ನಿಲ್ದಾಣಕ್ಕೆ ಹೋಗಿ ವಿಚಾರಿಸಿದೆ. ಯಾರು ಕೇಳಿದ್ರು ಗೊತ್ತಿಲ್ಲ ಅಂತಂದರು. ನಿನ್ನೆ ನಡೆದ ಪ್ರಕರಣ ಊರಲ್ಲೆಲ್ಲ ಕಡೆ ಹರಡಿದೆ. ಎಲ್ಲರೂ ಕೆಟ್ಟದಾಗಿ ಕೆರೆಲೋ ಬಾವಿಲಿ ಹುಡುಕು ಹೆಣ ಸಿಗ್ಬೋದು ಅಂತ ಮಾತಾಡಿದ್ರು. ಯಜಮಾನ್ರೆ, ನಿಮ್ಗೇನ ಸಿಕ್ಕಿದ್ರ? ಇಲ್ಲಮ್ಮ, ಎಲ್ಲ ಕಡೆ ಹುಡುಕಿದ್ರು ಅವಳು ಎಲ್ಲೂ ಸಿಕ್ಲಿಲ್ಲ. ನಿಮ್ಗೇನಾರು ಸಿಕ್ಕಿದ್ಲೇನಪ್ಪ? ಎಷ್ಟು ಹುಡುಕು ಸಿಕ್ಕಿಲ್ಲ ಅಂದಮೇಲೆ ಪೊಲೀಸಿಗೆ ದೂರು ಕೊಡೋದೊಂದೇ ದಾರಿ. ಬೇಡಪ್ಪ, ಇನ್ನೊಂದಷ್ಟು ಕಡೆ ಹುಡ್ಕೋಣ. ನಾವೀಗ ಪೊಲೀಸ್ನವ್ರ ಹತ್ರ ದೂರು ಕೊಡೋಕೋದ್ರೆ ಪಂಚಾಯತಿ ಕಟ್ಟೆಯಲ್ಲಿ ನಡೆದಿದ್ದೆಲ್ಲ ಹೇಳಬೇಕು. ಅವಾಗ ಪೊಲೀಸ್ನವರು ನಮ್ಮನ್ನು ಬಿಟ್ಟು ಪಂಚಾಯತಿ ನಡೆಸಿದ್ದಾರೆ ಅಂತ ಮಾತಾಗುತ್ತೆ. ಕಡೆಗೆ ಅದೊಂದು ದೊಡ್ಡ ರಾಮಾಯಣ. ನೋಡಿ, ನೀವೇನು ಚಿಂತೆ ಮಾಡಬೇಡಿ. ತಾಯಿ ಅಮ್ಮನವ್ರಿದ್ದಾರೆ, ಅವ್ರು ಕಾಪಾಡ್ತಾರೆ. ನೀವು ಮಾತ್ರ ಧೈರ್ಯಗೆಡಬೇಡಿ. ಏನು ಕಾಪಾಡ್ತಾರೋ ಏನು ಬಿಡ್ತಾರಮ್ಮ. ಆ ಅಮ್ಮನವ್ರ ಮುಂದೆನೇ ಇಷ್ಟೆಲ್ಲ ನಡೀತಿದ್ರು ಆ ಅಮ್ಮನವ್ರಿಗೆ ನಮ್ಮ ಮೇಲೆ ಕರುಣೆನೇ ಇಲ್ದಿರಂಗೆ ಆಗ್ಬಿಟ್ಟಿದೆ.
ನಮೋ ಭಗವತೆ ಭದ್ರಕಾಳಿ. ಅನ್ಸೂಯಮ್ಮ ಕಳಿಸಿದ್ರು. ಓ, ಬಹಳ ಧೈರ್ಯವಾಗಿ ಬಂದಿದ್ದೀರಿ ಇಲ್ಲಿಗೆ. ನನ್ನ ನೋಡಿದ್ರೆ ಎಷ್ಟೋ ಜನ ಹೆದರ್ಕೋತಾರೆ. ನಾವು ಮಾಡೋ ಕೆಲಸನೂ ಹಾಗೇ ಇರುತ್ತೆ. ಈಗ ನನ್ನಿಂದ ಏನಾಗಬೇಕು? ದೆವ್ವ ಬಿಡಿಸ್ಬೇಕಾ? ಕರ್ಕೊಂಡು ಬಂದಿದ್ರೆ ಬಿಡಿಸ್ತಾ ಇದ್ನಲ್ಲ ದೆವ್ವನ. ಇದು ದೆವ್ವ ಬಿಡಿಸೋ ಕೆಲಸ ಅಲ್ಲ. ನಾನು ಹೇಳೋರನ್ನ ವಶ ಮಾಡ್ಕೋಬೇಕು. ಅವರು ನಾನು ಹೇಳೋ ಹಾಗೆ ಕೇಳಬೇಕು. ಯಾರು? ಗಂಡನ ಪ್ರೇಮಿನ? ಈ ವಯಸ್ಸಿನಲ್ಲಿ ನಿಮಗೆ ಪ್ರೇಮಿ ಗೀಮಿ ಇರಲಾರ, ಗಂಡನೇ ಇರಬೇಕು. ಅವನಿಗೆ ಎರಡನೇ ಸಂಬಂಧ ಇರಬೇಕು. ಅವನು ಅವಳಲ್ಲಿಗೆ ಹೋಗಬಾರದು. ಅದಕ್ಕೆ ನಿಮಗೆ ವಶೀಕರಣ ಮಾಡಿಕೊಡ್ಬೇಕು, ಅಷ್ಟೇ ತಾನೇ? ಇಲ್ಲ ಇಲ್ಲ, ಅವರಲ್ಲ, ಇವರು ಬೇರೆನೆ. ಆಯ್ತು ಬಿಡಿ, ಯಾರಾದರೂ ಸರಿನೇ. ವಶೀಕರಣ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಕೆಲವು ಕ್ರಿಯೆಗಳಿವೆ. ನಾವು ವಶೀಕರಣ ಮಾಡ್ಕೋಬೇಕಾದ್ರೆ ಅವರಿಗೆ ಸಂಬಂಧಪಟ್ಟ ಕೆಲವು ವಸ್ತುಗಳು ನಮಗೆ ಬೇಕಾಗುತ್ತೆ. ಮೊದಲು ಅವನ್ನೆಲ್ಲ ಸಂಗ್ರಹಿಸ್ಕೊಂಡು ಬನ್ನಿ. ಯಾವುದು ಅಂತ ಹೇಳ್ತೀನಿ, ಪಟ್ಟಿ ಮಾಡ್ಕೊಳ್ಳಿ. ನನಗೆಲ್ಲ ಗೊತ್ತಿದೆ, ನಾನು ತಂದಿದ್ದೀನಿ. ಓ, ಅಂದ್ರೆ ನೀನು ನನಗಿಂತ ನುರಿತವಳಾಗಿದೆಯಲ್ಲಮ್ಮ. ಶಬಾಷ್. ಅಂದ್ರೆ ಈ ಕೆಲಸ ನಿನಗೆ ಮೊದಲನೇದೇನಲ್ಲ. ಆಯ್ತಾಯ್ತು, ಮಾಡ್ಕೊಡೋಣ ವಶೀಕರಣ. ಆದ್ರೆ ದುಡ್ಡು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಆಯ್ತು, ಕೊಡ್ತೀನಿ. ಆದರೆ ನನ್ನ ಕೆಲಸ ಆಗಬೇಕು ಅಷ್ಟೇ. ಆಯ್ತು, ವಶೀಕರಣ ಮಾಡ್ಕೊಡೋಣಂತೆ. ಅದಕ್ಕೆ ಬೇಕಾದ ವಸ್ತುಗಳನ್ನ ತಂದಿದ್ದೀನಿ ಅಂತ ಹೇಳಿದ್ರಲ್ಲ, ಎಲ್ಲಿ ತೋರಿಸಿ ನೋಡೋಣ. ಆಯ್ತು, ಮೊದಲನೇದು ಸಿಕ್ತು. ಅಂದ್ರೆ ಒಂದು ಹೆಣ್ಣನ್ನ ವಶಪಡಿಸ್ಕೋಬೇಕಾ? ಹೌದು. ಯಾರದು? ನನ್ನ ಮಗಳು. ಮಗಳ? ಶಾಸ್ತ್ರಿಗಳೇ, ಇದೇನು ಹೀಗೆ ಕೂತ್ಬಿಟ್ರಿ? ಅಲ್ಲ, ಎಷ್ಟೆಲ್ಲ ಕೆಲಸ ಬಾಕಿ ಇವೆ. ಆ ಪಂಚಾಕ್ಷರ ಕೇಳಿದ್ರೆ ನೀವು ಮೊದಲು ಹೋಗಿ ಶಾಸ್ತ್ರಗಳನ್ನ ಕೇಳಿ ಅಂತಾನೆ. ಏನಿದೆಲ್ಲ? ವಿಧಾನಾಧೀಶರೇ, ಸಾವಧಾನ. ಕೂತ್ಕೊಂಡು ದಣವಾರಿಸ್ಕೊಳ್ಳಿ, ಆತಂಕ ನಿವಾರಣೆ ಮಾಡ್ಕೊಳ್ಳಿ. ದಣದಿದ್ದೀರಿ. ಬಿಸಿಲಲ್ಲಿ ನಡೆದು ಬಂದರೆ ಪಿತ್ತ ನೆತ್ತಿಗೆ ಇರುತ್ತೆ. ಕೂತ್ಕೊಳ್ಳಿ. ಈಗ ಹೇಳಿ, ನಿಮ್ಮ ಆತಂಕ ಏನು? ಏನು ಸಿದ್ಧತೆಗಳಾಗಬೇಕು? ಅಲ್ಲ, ಇನ್ನು ಅದೆಷ್ಟು ಕೆಲಸಗಳಾಗಬೇಕು? ಬಾಲಾಂಬಿಕೆಯನ್ನು ಸಿದ್ಧ ಮಾಡಬೇಕು, ಬಾಲಾಂಬಿಕೆ ಆಗೋಳನ್ನ ಆಯ್ಕೆ ಮಾಡ್ಕೋಬೇಕು. ಇನ್ನು ಎಷ್ಟೆಲ್ಲ ಕೆಲಸ ಇದೆ. ಇನ್ನೇನು ಬಾಲಾಂಬಿಕೆ ನವರಾತ್ರಿ ಉತ್ಸವ ಹತ್ರ ಬಂದ್ಬಿಡ್ತು. ಹೇಳಿ ಶಾಸ್ತ್ರಿಗಳೇ. ಆಗುತ್ತೆ, ಎಲ್ಲವೂ ಸರಿಯಾಗಿ ಸರಿಯಾದ ಸಮಯಕ್ಕೆ ಆಗುತ್ತೆ. ನಿಮ್ಮಂತಹ ಮಾರ್ಗದರ್ಶನ ಇರಬೇಕಾದ್ರೆ ನಮ್ಗೆ ಯಾಕೆ ಚಿಂತೆ ದೇಶಿಕರೇ? ಹೇಳಿ. ಆಗುತ್ತೆ ಇಲ್ಲ. ನಾನು ಈಗಲೇ ಹೋಗಿ ಪಂಚಾಕ್ಷರಿ ವಿಷಯನೆಲ್ಲ ತಿಳಿಸ್ತೀನಿ. ಹಾ, ಸಿದ್ಧತೆಯ ಮುಂದಾಳತ್ವವನ್ನೆಲ್ಲ ನೀವೇ ವಹಿಸ್ಕೋಬೇಕು. ಮುಖ್ಯವಾಗಿ, ವಿಶೇಷವಾಗಿ ಬಾಲಾಂಬಿಕೆಯ ಆಯ್ಕೆ ಜವಾಬ್ದಾರಿ ನಿಮ್ಮದು. ಇನ್ನು ಜಾತ್ರೆ, ಉತ್ಸವ, ಅಭಿಷೇಕ, ಅಲಂಕಾರ ಇದಕ್ಕೆಲ್ಲ ನಾನೇ ಸಿದ್ಧತೆಗಳನ್ನ ಮಾಡ್ಕೊಳ್ತೀನಿ. ಆಯ್ತಲ್ಲ ಎಲ್ಲ? ನಾನು ಈಗಲೇ ಹೋಗಿ ಕಮಿಟಿಗೆ ವಿಷಯನ ವಿವರವಾಗಿ ತಿಳಿಸ್ತೀನಿ. ಆಯ್ತೇ? ಏನಿವರು? ನಾನು ಅಷ್ಟು ದುಗುಡದಿಂದ ಹೇಳಿದ್ದನ್ನ ಏನು ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನನ್ನ ತಲೆ ಕಟ್ಟು ಹೋಗ್ಬಿಟ್ರಲ್ಲ ಇವರು.
ಎಂಥ ತಾಯಿ ನಮ್ಮ ನೀನು? ಅಂತ ಅವಶ್ಯಕತೆ ಏನಿದೆ? ಬುದ್ಧಿ ಮಾಂದ್ಯ ಆದ್ರೆ ಹಾಗೆಲ್ಲ ಮಾಡೋದು ಬಹಳ ತಪ್ಪು. ಜೀವ ತೆಗೆಯೋದು ಅಪಾಯ. ಬದುಕಿರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ನಾನಿಂಥ ಕೆಲಸ ಎಲ್ಲ ಮಾಡೋದಿಲ್ಲ. ಹೊರಡಿ ಇಲ್ಲಿಂದ. ಇಲ್ಲ ಇಲ್ಲ, ನನ್ನ ಮಗಳು ಚೆನ್ನಾಗೇ ಇದ್ದಾಳೆ. ಅವಳಿಗೆ ಬುದ್ಧಿಗೆ ಮಂಕು ಪಡ್ತಿದೆ ಅಷ್ಟೇ. ಅವಳು ಬುದ್ಧಿಮಾಂದ್ಯ ಇಲ್ಲ. ಅವಳಿಂದ ನನ್ನ ಕೆಲಸನ ನಾನು ಸಾಧಿಸ್ಕೋಬೇಕು ಅಷ್ಟೇ. ಅವಳಿಗೆ ಕೆಲವರು ತೊಡಕಾಗಿದ್ದಾರೆ, ಅದನ್ನು ನಾನು ನಿವಾರಿಸ್ಬೇಕು. ಯಾರ ಜೀವನೂ ನಾನು ತೆಗೆಯಲ್ಲ. ಒಂದು ತಿಳ್ಕೊಮ್ಮ, ಒಮ್ಮೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾನಲ್ಲ, ನನ್ನ ತಾಯಿ ಭದ್ರಕಾಳಿ ಕೂಡ ಸರಿ ಮಾಡಕ್ಕಾಗಲ್ಲ. ಚೆನ್ನಾಗಿ ಯೋಚನೆ ಮಾಡು. ಇಲ್ಲ, ಎಲ್ಲ ಚೆನ್ನಾಗೇ ಯೋಚನೆ ಮಾಡಿದ್ದೀನಿ. ಇದರಿಂದ ಅವಳ ಜೀವಕ್ಕೇನು ಅಪಾಯ ಇಲ್ಲ. ಬೇಕಾದರೆ ನಿಮ್ಮ ಭದ್ರಕಾಳಿ ಮೇಲೇ ಆಣೆ ಮಾಡಿ ಹೇಳ್ತೀನಿ. ಆಯ್ತು, ನಿನ್ನನ್ನು ನಂಬ್ತೀನಿ. ಮತ್ತೆ ಏನೇನು ತಂದಿದ್ಯಾ? ಇದು ನನ್ನ ಮಗಳು ಓಡಾಡಿರೋ ಕಾಲಿನ ಮಣ್ಣು. ಶಬಾಷ್. ಇದನ್ನು ಹೇಗೆ ತಂದೆ? ಸರಿ, ಸೀರೆ ಆಯಿತು, ಕಾಲಡಿ ಮಣ್ಣು ಆಯಿತು. ಇನ್ನೊಂದು ಮುಖ್ಯವಾದ ಬೇಕು. ಇನ್ನೇನು ತರಬೇಕು? ತಲೆ ಕೂದಲು ಅದಿದೆಯಾ? ಅದಿಲ್ಲ ಅಂದ್ರೆ ನಡೆಯೋಲ್ಲ. ಯಾಕೆಂದ್ರೆ ನಾವು ವಶೀಕರಣ ಮಾಡ್ಕೊಳ್ಳೋದು ಅವರ ಬುದ್ಧಿನ. ಬುದ್ಧಿ ತಲೆಯಲ್ಲಿರುತ್ತೆ. ಅದಕ್ಕೋಸ್ಕರ ತಲೆ ಕೂದಲು ಅವಶ್ಯಕವಾಗಿ ಬೇಕು. ಅದೊಂದಿದ್ರೆ ನಮ್ಮ ಕೆಲಸ ಸಲೀಸು. ಅದಕ್ಕೆ ಅದು ಬೇಕೇ ಬೇಕು. ಓ, ಅದಾ? ತಂದಿದ್ದೀನಿ. ಕೊಡೋದನ್ನು ಮರ್ತಿದ್ದೆ ಅಷ್ಟೇ. ದೇಶಿಕರೇ, ಹಾ, ಏನದು ಬಾಲಾಂಬಿಕಾ ಕತೆ? ಅದು ಮಗು, ನಮ್ಮೂರಿನ ತ್ರಿಪುರ ಸುಂದರಿ ಅಮ್ಮನವರಿಗೆ 7 ವರ್ಷಕ್ಕೊಂದ್ಸಲ ಬಾಲಲೀಲಾ ಉತ್ಸವ ಅಂತ ಮಾಡ್ತೀವಿ. ಆಗ ನಿನ್ನ ವಯಸ್ಸಿನ ಒಂದು ಪುಟ್ಟ ಮಗುಗೆ ಬಾಲತ್ರಿಪುರಾಂಬಿಕೆ ಥರ ಅಲಂಕಾರ ಮಾಡಿ ಊರೆಲ್ಲ ಮೆರವಣಿಗೆ ಮಾಡಿ, ಈಗ ಅಮ್ಮನವ್ರಿಗೆ ನಾವು ಮಾಡ್ತೀವಲ್ಲ ಪೂಜೆ, ಅಲಂಕಾರ, ಅಭಿಷೇಕ, ಹಾಗೆ ಸಮಸ್ತವನ್ನು ಆ ಮಗುವಿಗೆ ವಿಜೃಂಭಣೆಯಿಂದ ಮಾಡ್ತೀವಿ. ಅದಕ್ಕೆ ಮೊದಲು ಆ ಬಾಲಾಂಬಿಕೆ ಆಗುವಂಥ ಮಗುವನ್ನ ನಾವು ಹುಡುಕ್ಬೇಕು. ನಂತರ ಆ ಉತ್ಸವ ನಡೆಯುವ 9 ದಿನಗಳು ಆ ಪುಟ್ಟ ಬಾಲಕಿ ಬಾಲಾಂಬಿಕೆ ಆಗಿರ್ತಾಳೆ. ನಮ್ಮೂರಿನ ತ್ರಿಪುರ ಸುಂದರಿ ದೇವಸ್ಥಾನದಲ್ಲಿ ಮಾತ್ರ ನಡೆಯುವಂಥ ವಿಶೇಷ ಉತ್ಸವ ಮಗು. ಹೌದಾ? ಅಷ್ಟು ದಿನಗಳು ಆ ಹುಡುಗಿಗೆ ಪೂಜೆ ಪುನಸ್ಕಾರ ಎಲ್ಲ ನಡೆಯುತ್ತಾ? ಊರು ತುಂಬ ಮೆರವಣಿಗೆ ಮಾಡ್ತಾರಾ?
ಎಲ್ರೂ ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾರೆ ಅಲ್ವಾ ದಿಶಕ್ರೆ? ಅಲ್ವೇ ಮತ್ತೆ ಆ 9 ದಿನಗಳು ಆ ಪುಟ್ಟ ಬಾಲಕಿನೇ ನಮಗೆ ದೇವತೆ ಕಣಮ್ಮ. ಎಲ್ಲರೂ ಭಯ ಭಕ್ತಿಯಿಂದ ನಡ್ಕೋತಾರೆ. ನನಗಿರೋ ಅಷ್ಟು ಕಾತರ ಈ ದೇವಸ್ಥಾನದ ಧರ್ಮದರ್ಶಿ ಆಗಿರೋ ನಿಮ್ಮ ತಾತ ಆ ವಿರೂಪಾಕ್ಷ ಶಾಸ್ತ್ರಗಳಿಗಿಲ್ಲ ನೋಡು. ಬಹಳ ಬುದ್ಧಿವಂತೆ ಕಣಮ್ಮ. ಇಷ್ಟೆಲ್ಲ ತಿಳ್ಕೊಂಡಿರೋಳು ವಶೀಕರಣ ವಿದ್ಯೆನೂ ಕಲ್ತ್ಕೋಬಹುದಾಗಿತ್ತು. ಅದೊಂದನ್ನು ಮಾತ್ರ ಯಾಕೆ ಬಿಟ್ಟೆ? ಎಲ್ಲ ನಾನೇ ಮಾಡಿಬಿಟ್ರೆ ನಿಮ್ಮ ಹೊಟ್ಟೆಪಾಡಿ ಕಲ್ಲು ಬೀಳತ್ತಲ್ವಾ? ಪ್ರಪಂಚದಲ್ಲಿ ಎಲ್ಲರೂ ಬದುಕಬೇಕು ತಾನೇ, ಅದಕ್ಕೆ ನಿಮ್ಮಂಥವ್ರಿಗೆ ಇದನ್ನೆಲ್ಲ ಬಿಟ್ಕೊಟ್ಟಿದ್ದೀನಿ. ನೀವು ಹೇಳಿದ್ದೆಲ್ಲ ತಂದಿದ್ದೀನಲ್ಲ, ಇನ್ನು ಕೆಲಸ ಶುರು ಮಾಡ್ಬೋದು? ಮಾಡೋಣ. ಅದಕ್ಕೂ ಮುಂಚೆ ಇನ್ನೊಂದು ಕೆಲಸ ಆಗಬೇಕಾಗಿತ್ತಲ್ಲ. ಏನದು? ಎಲ್ಲ ತಂದಾಯ್ತಲ್ಲ, ಇನ್ನೇನು ಬಾಕಿ ಉಳಿದಿರೋದು? ದಕ್ಷಿಣೆ, ನನ್ನ ದಕ್ಷಿಣೆ. ಅದು ಕೂಡ ಮುಖ್ಯ ಅಲ್ವಾ? ಇಷ್ಟೆಲ್ಲ ಚಾಣಾಕ್ಷಳಾದ ನೀನು ನಿನ್ನ ಕೆಲಸ ಮುಗಿದ ಮೇಲೆ ನನಗೆ ಮಂಕುಬೂದಿ ಎರಚಿ ಮಾಯ ಆಗ್ಬಿಟ್ರೆ? ಅದಕ್ಕೆ ಕೆಲಸ ಮಾಡೋಕ್ ಮುಂಚೆನೆ ನಾನು ನಿನ್ನಿಂದ ದುಡ್ಡನ್ನು ಪಡಿತಾ ಇರೋದು. ಮಾಟ ಮಂತ್ರ ಜೊತೆಗೆ ವ್ಯವಹಾರದ ಬುದ್ಧಿನೂ ಚೆನ್ನಾಗಿ ಕಲ್ತ್ಕೊಂಡಿದೀಯಾ. ತೋ ಆಯ್ತು. ಇನ್ನು ನಿನ್ನ ಕೆಲಸ ಆಯ್ತು ಅಂತ ತಿಳ್ಕೊ. ವಶೀಕರಣಕ್ಕೆ ಬೇಕಾದ್ದೆಲ್ಲ ನಾನು ತಯಾರು ಮಾಡ್ಕೋತೀನಿ. ನೀನು ನಾಳೆ ಬಾ. ಆಯ್ತು. ದೇಶಿಕ್ರೆ, ಹಾಗಾದ್ರೆ ಈ ಸಲ ನಾನೇ ಬಾಲಾಂಬಿಕೆ ಆಗ್ತೀನಿ. ಹೇಗಿದ್ರು ದೇವಸ್ಥಾನ ನಮ್ದೆ, ನಮ್ಮ ತಾತನೇ ಧರ್ಮದರ್ಶಿಗಳು. ಅವ್ರು ಹೇಳಿದ್ರೆ ಮುಗೀತಲ್ವಾ? ಈ ಸತಿ ನಾನೇ ಬಾಲಾಂಬಿಕೆ. ಈಗ್ಲಿಂದಾನೇ ನನಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ ದೇಶಿಕ್ರೆ. ಇಲ್ಲ ಕಂದ, ಬಾಲಾಂಬಿಕೆ ಆಗೋದು ಅಷ್ಟು ಸುಲಭದ ಮಾತಲ್ಲ. ಅದನ್ನು ನಿರ್ಧರಿಸಬೇಕಾಗಿರೋದು ನಾನಾಗ್ಲಿ ನಿಮ್ಮ ತಾತ ಆಗಲಿ ಅಲ್ಲ. ಅದನ್ನು ನಿರ್ಧರಿಸೋದು ನನ್ನ ತಾಯಿ ಆ ಮಹಾತ್ರಿಪುರ ಸುಂದರಿ ಕಣಮ್ಮ. ಅವರೇ ಸೂಚನೆ ಕೊಡ್ತಾರೆ ಬಾಲಾಂಬಿಕೆ ಯಾರಾಗಬೇಕು ಅಂತ. ಸರಿ, ನನಗೇನು ಕೆಲಸ ಇದೆ, ನಾನೇನು ಬರ್ತೀನಮ್ಮ. ನಾನು ಬಾಲಾಂಬಿಕೆ ಆಗೋದಕ್ಕೆ ಅಮ್ಮನವ್ರ ಅಪ್ಪನೇ ಆಗಬೇಕು. ನಮ್ಮ ತಾತನೇ ಧರ್ಮದರ್ಶಿಗಳು. ಈ ಸತಿ ನಾನೇ ಬಾಲಾಂಬಿಕೆ ಆಗೋದು ಅಂತ ಮನ್ಸು ಮಾಡಾಯ್ತು. ನೋಡೋಣ ಯಾರು ತಡಿತಾರೆ ಅಂತ. ಮಗು ಹಿರಣ್ಮಯಿ. ಕೂಡಲೇ ನೀನು ನನ್ನನ್ನು ಕಾಣಬೇಕು. ಅಮ್ಮ ನನ್ನ ಕರೀತಿದ್ದಾರೆ. ಇರೇ ತಾಯಿ ಬಂದೆ.